ಗೃಹ ಬಳಕೆ ಸಿಲಿಂಡರ್ಗಾಗಿ ಮುಗಿಬೀಳ್ತಿದ್ದಾರೆ ಜನ ಈಗ ಎಲ್ಲೆಡೆಯೂ ಕೂಡ. ಆಳಂದ ಪಟ್ಟಣದ ಸೋನಾ ಗ್ಯಾಸ್ ಏಜೆನ್ಸಿ ಮುಂದೆಯೂ ಕೂಡ ಜನರ ಕ್ಯೂ ಇಲ್ಲಿ ಕಂಡು ಬಂದಿದೆ. ಕಲಬುರಗಿ ಆಳಂದ ಪಟ್ಟಣದಲ್ಲಿರುವಂತಹ ಸೇನಾ ಗ್ಯಾಸ್ ಏಜೆನ್ಸಿ ಮುಂದೆ ಕಿಲೋಮೀಟರ್ ಗಟ್ಟಲೆ ಗ್ರಾಹಕರು ನಿಲ್ತಾ ಇದ್ದಾರೆ. ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಲ್ತಾ ಇದ್ದಾರೆ. ಆದ್ರೂ ಎಷ್ಟೊತ್ತು ನಿಂತರೂ ಕೂಡ ಇವರಿಗೆ LPG ಗ್ಯಾಸ್ ಮಾತ್ರ ಸಿಗ್ತಾ ಇಲ್ಲ. ನಮಗೆ OTP ಬಂದರೂ ಕೂಡ ಗ್ಯಾಸ್ ಬರ್ತಾ ಇಲ್ಲ ಅಂತ ಹೇಳಿ ಆಕ್ರೋಶ ಹೊರಹಾಕ್ತಿದ್ದಾರೆ ಜನ. ಈಗ ಆಳಂದ ಪಟ್ಟಣದಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ ಜನದಟ್ಟಣೆ, ಕೆಲಸ ಕಾರ್ಯ ಎಲ್ಲವೂ ಕೂಡ ಬಿಟ್ಟು ಬೆಳಗ್ಗೆಯಿಂದಲೇ ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಆಳಂದ ಪಟ್ಟಣ ಸೇರಿದಂತೆ ವಿವಿಧ ಹಳ್ಳಿಗಳಿಂದ ಬರ್ತಾ ಇರುವಂತಹ ಗ್ರಾಹಕರು ಗ್ಯಾಸ್ ಏಜೆನ್ಸಿಗಳ ಮುಂದೆ ಗಂಟೆ ಕಾಯ್ತಾ ಇದ್ದಾರೆ. ಕೆಲಸ ಕಾರ್ಯ ಎಲ್ಲವೂ ಕೂಡ ಬಿಟ್ಟು ಇವತ್ತು ಬೆಳಗ್ಗೆಯಿಂದಲೇ ಕ್ಯೂ ನಿಲ್ತಾ ಇದ್ದಾರೆ. ಆದರೂ ಕೂಡ ಗೃಹ ಬಳಕೆ ಸಿಲಿಂಡರ್ ಸಿಗುತ್ತಾ ಇಲ್ಲ. ಆಳಂದ ಪಟ್ಟಣದಲ್ಲಿ ಕಂಡು ಬಂದಿರುವಂತಹ ದೃಶ್ಯಗಳು, ರಾಜ್ಯದ ಹಲವು ಕಡೆ ಆಗ್ತಾ ಇರುವಂತಹ ಸಮಸ್ಯೆ. ಈಗ ಕಲಬುರಗಿ ಆಳಂದ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಗ್ಯಾಸ್ ಏಜೆನ್ಸಿ ಮುಂದೆ ಕಿಲೋಮೀಟರ್ ಗಟ್ಟಲೆ ನಿಲ್ತಾ ಇದ್ದಾರೆ ಜನ. ಬೇರೆ ಬೇರೆ ಹಳ್ಳಿಗಳಿಂದ ಬಂದು ನಿಲ್ತಾ ಇದ್ದಾರೆ. ಗ್ಯಾಸ್ ಬುಕಿಂಗ್ ಮಾಡಿದ್ರೆ OTP ಬರ್ತಾ ಇದೆ, ಆದ್ರೆ ಗ್ಯಾಸ್ ಸಿಲಿಂಡರ್ ಮಾತ್ರ ಸಿಗ್ತಾ ಇಲ್ಲ. 25 ದಿನ 30 ದಿನ ಆಗ್ತಾ ಇದೆ, ಆದ್ರೂ ಕೂಡ ಕೇವಲ OTP ಬರ್ತಾ ಇದೆ ಅಷ್ಟೇ, ಗ್ಯಾಸ್ ಸಿಲಿಂಡರ್ ಮನೆಗೆ ತಲುಪ್ತಾ ಇಲ್ಲ ಅಂತ ಹೇಳಿ ಗ್ಯಾಸ್ ಏಜೆನ್ಸಿಗಳ ಮುಂದೆ ಹೇಗೆ ಸಾಲುಗಟ್ಟಿ ಜನ ನಿಲ್ತಾ ಇದ್ದಾರೆ. ಈ ದೃಶ್ಯಗಳಲ್ಲೇ ಗಮನಿಸಬಹುದು. ಎಲ್ಲರೂ ಕೂಡ ಇವತ್ತು ಬೆಳಗ್ಗೆಯಿಂದ ಕೆಲಸ ಕಾರ್ಯ ಎಲ್ಲವೂ ಕೂಡ ಬಿಟ್ಟು ಗ್ಯಾಸ್ಗೋಸ್ಕರ ಬಂದು ಈ ರೀತಿಯಾಗಿ ಕಾಯ್ತಾ ಇರುವಂಥದ್ದು. ಇದು ಕೇವಲ ಕಲಬುರಗಿ ಅಲ್ಲ, ರಾಜ್ಯದ ಹಲವು ಕಡೆ ಆಗ್ತಾ ಇರುವಂತಹ ಸಮಸ್ಯೆ. ಕೇಂದ್ರ ಸರ್ಕಾರ ಒಂದು ಕಡೆ ಭರವಸೆ ಕೊಟ್ಟಿತ್ತು, ಪ್ರಧಾನಿ ಮೋದಿ ಅವರು ಕೂಡ ಒಂದು ಕಡೆ ಭರವಸೆಯನ್ನ ಕೊಟ್ಟಿದ್ರು. ಇಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೆ ನಿಮಗೆ ಸಮಸ್ಯೆ ಆಗ್ಬೋದು, ಆದ್ರೆ ಗೃಹ ಬಳಕೆ ಸಮಸ್ಯೆ ಆಗೋದಿಲ್ಲ. ಗೃಹ ಬಳಕೆ ಸಿಲಿಂಡರ್ಗೆ ನಿಮಗೆ ಸಮಸ್ಯೆ ಆಗೋದಿಲ್ಲ, ಬಹಳಷ್ಟು ಸ್ಟಾಕ್ ಇದೆ. ಅದಾದ ನಂತರ ಹಾರ್ಮುಜ್ ಜಲಸಂಧಿಯಿಂದ LPG ಗ್ಯಾಸ್ಗಳು ಕೂಡ ಬರ್ತಾ ಇದೆ, ಎಲ್ಲವೂ ಕೂಡ ಸರಿಯಾಗಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಯಾವಾಗ ಸರಿಯಾಗಿ ಡಿಸ್ಟ್ರಿಬ್ಯೂಷನ್ ಆಗುತ್ತೋ ಅವಾಗ ಈ ಸಮಸ್ಯೆ ಆಗೋದಿಲ್ಲ. ಹೀಗೆ ಈ ರೀತಿಯಾಗಿ ಕೆಲವೊಂದು ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಆ ರೀತಿ ಏನು ಕಾಣಿಸ್ತಾ ಇಲ್ಲ. ಕೇವಲ ಕಲಬುರಗಿ ಅಲ್ಲ, ರಾಜ್ಯದ ಹಲವು ಕಡೆ ಸರತಿ ಸಾಲಿನಲ್ಲಿ ನಿಲ್ತಾ ಇದ್ದಾರೆ ಜನ. ಗ್ಯಾಸ್ ಏಜೆನ್ಸಿಗಳ ಮುಂದೆಯೇ ಹೋಗಿ ಈ ರೀತಿಯಾಗಿ ಕ್ಯೂ ಮಾಡ್ಕೊಂಡು ನಿಲ್ತಾ ಇದ್ದಾರೆ. ಅದು ಕೂಡ ಗಂಟೆ ಕಾಯ್ತಾ ಇದ್ದಾರೆ. 20 ರಿಂದ 25 ದಿನ ಆಗ್ತಾ ಇದೆ ಗ್ಯಾಸ್ ಬರೋದಕ್ಕೆ. ಅದರಲ್ಲೂ ಕೂಡ ಬುಕಿಂಗ್ ತಗೊಳ್ತಾ ಇಲ್ಲ. ಕೆಲವೊಮ್ಮೆ ಬುಕಿಂಗ್ ತಗೊಂಡ್ರು ಕೂಡ ಕನ್ಫರ್ಮೇಶನ್ ಮೆಸೇಜ್ ಬರ್ತಾ ಇಲ್ಲ. ಮೆಸೇಜ್ ಬಂದರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥದ್ದು ಜನ ಈಗ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಹಾಗಾಗಿ ಗೃಹ ಬಳಕೆ ಸಿಲಿಂಡರ್ಗೋಸ್ಕರ ಈ ರೀತಿಯಾಗಿ ಸರತಿ ಸಾಲಿನಲ್ಲಿ ಎಲ್ಲಾ ಭಾಗಗಳಲ್ಲೂ ಕೂಡ ಜನ ನಿಲ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸರ್ಕಾರಗಳು ಭರವಸೆ ಕೊಡುತ್ತೆ, ಸಿಲಿಂಡರ್ ಸಮಸ್ಯೆ ಆಗೋದಿಲ್ಲ, ಗೃಹ ಬಳಕೆ ಸಿಲಿಂಡರ್ ಸಮಸ್ಯೆ ಆಗೋದಿಲ್ಲ, ಇನ್ನು ಕನಿಷ್ಠ ಪಕ್ಷ 1 ತಿಂಗಳಾದ್ರೂ ಹೀಗೆ ನಡೆಯುತ್ತೆ ಅನ್ನುವಂಥದ್ದು ಕೂಡ ಒಂದು ಕಡೆ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಅದೆಲ್ಲವೂ ಕೂಡ ಯಾವುದು ವರ್ಕೌಟ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಈ ಒಂದು ದೃಶ್ಯಗಳೇ ಅಥವಾ ಈ ಒಂದು ಘಟನೆನೇ ಸಾಕ್ಷಿ ಅಂತ ಹೇಳ್ಬೋದು. ಸದ್ಯಕ್ಕೆ ಇದೀಗ ರಾಜ್ಯದ ಹಲವು ಕಡೆ ಇರುವಂತಹ ಪರಿಸ್ಥಿತಿ ಇದು. ಗೃಹ ಬಳಕೆ ಸಿಲಿಂಡರ್ಗಾಗಿ ನಡೀತಾ ಇರುವಂತಹ ಸಮಸ್ಯೆ. ಜನ ಕೆಲಸ ಕಾರ್ಯ ಬಿಟ್ಟು ಬೆಳಗ್ಗೆಯಿಂದಲೇ ಬಂದು ಗ್ಯಾಸ್ ಏಜೆನ್ಸಿಗಳ ಮುಂದೆ ಹೋಗಿ ನಿಲ್ತಾ ಇದ್ದಾರೆ. ಗ್ಯಾಸ್ ಏಜೆನ್ಸಿಗಳ ಜೊತೆ ವಾಗ್ವಾದ ನಡೀತಾ ಇದೆ. ಅವರು ಕೂಡ ಕೆಲವೊಮ್ಮೆ ಬುಕಿಂಗ್ ತಗೋತಾ ಇಲ್ಲ. ಕಾರಣ ಏನು ಅಂತಂದ್ರೆ ಅವ್ರ ಹತ್ರ ಸ್ಟಾಕ್ ಇಲ್ಲ. ಸ್ಟಾಕ್ ಇದ್ರೂ ಕೂಡ ಅವ್ರಿಗೆ ಕೊಡಕ್ಕಾಗ್ತಾ ಇಲ್ಲ. ಕೆಲವೊಂದು ಇಲ್ಲಿ ದುಪ್ಪಟ್ಟು ಬೆಲೆಗೆ ಮಾರಾಟ ಕೂಡ ಆಗ್ತಾ ಇದೆ. ಇದೆಲ್ಲವೂ ಕೂಡ ಸದ್ಯಕ್ಕೆ ನಡೀತಾ ಇರುವಂತ ಪರಿಸ್ಥಿತಿ. ಹಾಗಾಗಿ ರಾಜ್ಯದ ಹಲವು ಕಡೆ ಇರುವಂತ ಪರಿಸ್ಥಿತಿ ಇದು. ಕೇವಲ ಕಲಬುರಗಿ ಅಲ್ಲ, ರಾಜ್ಯದ ವಿವಿಧ ಭಾಗಗಳಲ್ಲೂ ಕೂಡ ಈಗ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ಗೃಹ ಬಳಕೆ ಸಿಲಿಂಡರ್ಗೂ ಕೂಡ ಜನ ಈಗ ಪರದಾಡ್ತಿದ್ದಾರೆ. ಇಷ್ಟು ದಿನ ಕಮರ್ಷಿಯಲ್ ಸಿಲಿಂಡರ್ನ 7,000, 8,000, 10,000 ಈ ರೀತಿಯಾಗಿ ಮಾರ್ಕೊಳ್ತಾ ಇದ್ರು. ಆದ್ರೆ ಇಲ್ಲಿ ಗೃಹ ಬಳಕೆ ಸಿಲಿಂಡರ್ ಕೂಡ ಇದೇ ರೀತಿ ಏನಾದರೂ ಆದ್ರೆ ಇನ್ನು ಜನರಿಗೆ ಯಾವ ರೀತಿಯಾಗಿ ಸಮಸ್ಯೆ ಫೇಸ್ ಮಾಡಬಹುದು ಅನ್ನುವಂಥದ್ದು ಈಗ ಸದ್ಯಕ್ಕೆ ನೋಡ್ತಾ ಇರುವಂತ ಒಂದು ಸಿಚುವೇಶನ್.